ವಿಹಾನ್, ನನ್ನ ಫ್ರೆಂಡ್ ಮನೆ ಅಂತ ಹೇಳಿದ್ನಲ್ಲ, ನೀನು ಇಲ್ಲೇ ನಿಂತ್ಕೊಂಡಿರ್ಬೇಕು. ನಾನು ಒಳಗಡೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಿನ್ನ ಹುಡುಗರೆಲ್ಲನೂ ಜೊತೆ ಕರ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಾರೆ. ಅವಾಗ ನೀನು ಎಂಜಾಯ್ ಮಾಡ್ಕೊಂಡು ಇಲ್ಲೇ ಇರ್ಬೋದು, ಸರಿನಾ? ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ, ಆಮೇಲೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನಿಂಗೆ ಏನೋ ಹೇಳ್ಬೇಕಿತ್ತು ನೋಡು. ಅವ್ರೇನಾದ್ರೂ ನಿನಗೆ ಅಪ್ಪ ಅಮ್ಮ ಊರ ಅಂತಂದರೆ ಇಲ್ಲ ಅಂತ ಹೇಳ್ಬೇಕು. ಆಮೇಲೆ ನಿನ್ನೇನಾದ್ರೂ ಎಲ್ಲೋದ್ರು ಅಂದರೆ ನನಗೆ ಗೊತ್ತಿಲ್ಲ ಅಂತ ಅನ್ಬೇಕು. ಆಮೇಲೆ ನನ್ನ ತೋರಿಸ್ಬಿಟ್ಟು ಇವ್ರು ಯಾರು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ನೀನು. ಅಯ್ಯೋ ಮಮ್ಮಿ ಇದಾರಲ್ಲ, ನಾನು ಯಾಕೆ ಇಲ್ಲ ಅಂತ ಹೇಳ್ಬೇಕು? ಮಮ್ಮಿ ಹೇಳಿದ್ದಾರೆ ಸುಳ್ಳು ಹೇಳ್ಬಾರ್ದು, ಯಾವಾಗ್ಲೂ ನಿಜ ಹೇಳ್ಬೇಕು ಮಗನೇ ಅಂತ. ನಾನು ಹಂಗೆಲ್ಲ ಸುಳ್ಳು ಹೇಳಲ್ವಲ್ಲ. ಅಯ್ಯೋ ದಡ್ಡ, ನಿನಗೆ ಏನು ಗೊತ್ತಾಯ್ತದೆ? ನೀನು ಸುಳ್ಳು ಹೇಳಿದ್ರೇನೆ ಒಳಗಡೆ ಗೇಮ್ ಆಡಕ್ಕೆ ನೀನು ಬಿಟ್ಕೊಳ್ಳೋದು. ಇಲ್ಲ ಅಂತ ಹೇಳಿದ್ರೆ ಗೇಮ್ ಆಡಂಗಿಲ್ಲ, ಏನು ಆಡಂಗಿಲ್ಲ, ಸರಿನಾ? ನೋಡು, ನಾನು ಹೇಳ್ದಷ್ಟು ನೀನು ಮಾಡ್ಬೇಕಷ್ಟೇನೆ. ನಾನು ಹೇಳ್ದಂಗೆ ನೀನು ಕೇಳಿದ್ರೆ ಒಳಗಡೆ ಬಿಟ್ಕೊಂತಾರೆ. ಊಟ ಹುಡುಗರೆಲ್ಲನೂ ಆರಾಮಾಗೇನೆ ಆಟ ಆಡಿಸ್ತಾರೆ ನೀನು, ಸರಿನಾ? ಸರಿ ಆಯ್ತು. ಸರಿ, ಇಲ್ಲೇ ನಿಂತ್ಕೋ, ನಾನು ಹೋಗ್ಬಿಟ್ಟು ಬರ್ತೀನಿ. ನೋಡು ವಿಹಾನ್, ನಿಮ್ಮ ಅಪ್ಪ ಎಲ್ಲಾನು ಸುಳ್ಳು 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 ಹೇಳ್ತಾವ್ರೆ. ನೋಡು, ನಿಮ್ಮ ಮಮ್ಮಿ ಕಳ್ಸಿರೋದ್ ನನ್ನ ನಾನು ಹೇಳ್ದಂಗೆ ಕೇಳಬೇಕು. ನೋಡು, ನಿಮ್ಮ ಅಪ್ಪ ಹೇಳ್ದಂಗೆ ಏನಾದರೂ ಹೇಳ್ದೆ ಅಂದ್ರೆ ನಿನ್ನ ಇಲ್ಲೇ ಲಾಕ್ ಮಾಡ್ಕೊಂಡು ಬಿಡ್ತಾರೆ, ಸರಿನಾ? ನಿನಗೆ ನಾನೇನೋ ಹೇಳ್ಕೊಡ್ತೀನಿ, ಅದೇ ಥರನೇ ನೀನು ಹೇಳ್ಬೇಕು. ಇಲ್ಲ ಅಂತಂದ್ರೆ ಇಲ್ಲೇ ಬಿಟ್ಬಿಟ್ಟು ನೀನು ಹೊರಟೋಗ್ತಾರೆ. ಆಮೇಲೆ ನಿಮ್ಮ ಅಮ್ಮ ಬಂದಿಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ ನಿನ್ನ. ನಿನ್ ಕತೆ ಮುಗ್ದೋಗ್ಬಿಡುತ್ತೆ ಅಷ್ಟೇನೇನೆ. ಆದ್ರೆ ನಾನು ಗೇಮ್ ಆಡಕ್ಕೆ ಹೋಗ್ಬೇಕಲ್ವಾ ಫ್ರೆಂಡ್? ನನ್ ಗೇಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಮಮ್ಮಿ ನನ್ನ ಗೇಮ್ ಆಡಕ್ಕೆ ಬಿಡಲ್ಲ. ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಜನ ಸಿಗ್ತಾರೆ. ನಿನ್ ಜೊತೆ ನಾನಿದ್ದೀನಿ ಫ್ರೆಂಡ್, ನೀನ್ ತಲೆನೇ ಕೆಡ್ಸ್ಕೋಬೇಡ. ನಾನು ನೀನು ಬೇಜಾನ್ ಆಟ ಆಡೋಣ, ಸರಿನಾ? ಇವಾಗ ನೋಡು, ನನ್ನ ಮಾತು ಕೇಳು. ನಾನು ಏನೋ ಹೇಳ್ಕೊಡ್ತೀನಿ ನಿನಗೆ, ಅದನ್ನೇ ನಿನ್ನಲ್ಲಿ ಹೇಳ್ಬೇಕು, ಸರಿನಾ? ಬಾ, ಈಗ ನಿನ್ ಸದ್ಯಕ್ಕೆ ಬಾ ಒಳಗಡೆ ಬಾ. ಅಲ್ಲಿ ನಿಂತ್ಕೊಂಡು ನಾವು ನೋಡ್ತಾ ಇರೋಣ. ನಿಮ್ಮ ಅಪ್ಪ ಮಾತಾಡಿದಾದ್ರೆ ಮತ್ತೆ ಇನ್ನ ಕರ್ಕೊಂಡು ಹೋಗಿ ಇಲ್ಲಿಗೆ ಬರ್ತಾರೆ. ಅವಾಗ ನಾನು ಏನು ಹೇಳ್ಕೊಡ್ತೀನೋ ಅದನ್ನ ಮಾತ್ರ ಮಾತಾಡು ನೀನು. ಸರಿ ಫ್ರೆಂಡ್, ಆಯ್ತು. ನನ್ನ ಫ್ರೆಂಡ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ನಿನ್ನ ಮಾತೇ ಕೇಳ್ತೀನಿ. ಸರಿ ಆಯ್ತು, ಬಾ. ಹಾಂ ಸರ್, ಹೇಳಿ ಸರ್, ನೀವೇ ಅಲ್ವಾ ಫೋನ್ ಮಾಡಿದ್ದು? ಹೌದು ಸರ್, ನಾನೇ. ಒಂದು ಅನಾಥ ಮಗು ಇತ್ತು ಸರ್, ಅದಕ್ಕೆ ನಿಮ್ಮ ಅನಾಥಾಶ್ರಮಕ್ಕೆ ಸೇರ್ಸೋಣ ಇಲ್ಲಿ ಅಂತ ಹೇಳ್ಬಿಟ್ಟು ನಾನೇ ಸರ್ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಿಮಗೆ ಫೋನ್ ಮಾಡಿದೆ. ನೀವು ಪರವಾಗಿಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ಲ. ಪಾಪ ಸರ್, ಅನಾಥ ಮಗು ಸರ್, ನೋಡಿದ್ರೆ ಅಯ್ಯೋ ಅಂತ ಅನಿಸುತ್ತೆ ಸರ್ ನನಗಂತೂ. ನಮ್ಗೆ ಏನು ಮಾಡೋಣ, ಸಾಕಳ ಶಕ್ತಿ ಅಂತೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರನೇ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸರ್. ನಾವು ಇಲ್ಲಿ ಆಶ್ರಮ ನಡೆಸ್ತಿರೋದೇನೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ಎಲ್ಲ ಮಕ್ಳಿಗೂ ಒಳ್ಳೇದು ಮಾಡಬೇಕು ಅಂತಲೇ. ನೀವು ಪಾಪ ಅನಾಥ ಮಗುನ ಕರ್ಕೊಂಡು ಬಂದಿದ್ದೀರಾ ಅಂತಂದರೆ ನಾವು ಸೇರಿಸ್ಕೋತೀವಿ, ಖಂಡಿತ ಅಡ್ಮಿಷನ್ ಮಾಡ್ಕೋತೀವಿ. ಕರ್ಕೊಂಡು ಬನ್ನಿ, ಯಾರು ಏನು ಅಂತ ಹೇಳ್ಬಿಟ್ಟು ವಿಚಾರಿಸೋಣ ಪಾಪುನ. ಎಲ್ಲ ಕೈ ಬಡ್ಡಿ ಪಾಪ ವಿಹಾನ ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟು ನೀನ್ ಮಜಾ ಮಾಡ್ಬೇಕು ಅಂತಿದ್ಯಾ? ನೋಡ್ತಾ ಇರು, ವಿಹಾನ್ಗೆ ಏನು ಹೇಳ್ಕೊಡ್ತೀನಿ ಅಂತ. ಸರ್, ಇಲ್ಲಿದ್ರೆ ಮತ್ತೆ ಯಾರಾದರೂ ಕರ್ಕೊಂಡು ಹೋಗಿ ಏನಾದರೂ ಬಂದರೆ, ಆ ಥರ ಏನಾದರೂ ಬಂದರೆ ನೀವು ಕಳಿಸಲ್ಲ ತಾನೇ ಸರ್? ಅಲ್ಲ, ಯಾರಾದರೂ ಬಂದ್ಬಿಟ್ಟು ನನ್ನ ಮಗುನೇ ಕೊಡಿ ಹಾಗೆ ಹೀಗೆ ಅಂತಂದರೆ ನೀವೇನು ಕೊಡಲ್ಲ ಅಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ, ನೋ 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 ನೋ, ಆ ಥರ ಎಲ್ಲ ಕೊಡೋಕ್ಕಾಗುತ್ತಾ? ನೋ 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 ನೋ, ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಒಂದು ಸಲ ಇಲ್ಲಿ ಆಶ್ರಮಕ್ಕೆ ಬಂದಮೇಲೆ ಅದು ನಮ್ಮ ಜವಾಬ್ದಾರಿ ಆಗುತ್ತೆ ಮಗುದು. ಆ ಥರ ಎಲ್ಲ ನಾವು ಕಳ್ಸೋಕ್ಕಾಗಲ್ಲ, ಓಕೆನಾ? ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಲ್ವ ಇಲ್ಲಿ. ನೋಡಿ, ಇದನ್ನೆಲ್ಲ ಮೇಂಟೈನ್ ಮಾಡ್ತಿರೋದು ನಾನೇನೆ. ಹೇಳಬೇಕು ಅಂತಂದರೆ ಇಲ್ಲಿ 150ಕ್ಕಿಂತ 200ಕ್ಕಿಂತ ಜಾಸ್ತಿ ಮಕ್ಕಳೇನೆ ಇದ್ದಾರೆ ಇಲ್ಲಿ. ಎಲ್ಲರನ್ನೂ ನಾವು ಪೋಷಣೆ ಮಾಡಿಕೊಂಡು ಬೆಳೆಸ್ತಾ ಇದ್ದೀವಿ. ನಮಗೆ ಯಾವ ಮಕ್ಕಳು ಅನಾಥ ಆಗಬಾರ್ದು, ಯಾವ ಮಕ್ಕಳನ್ನು ಬೀದಿನಲ್ಲಿ ಭಿಕ್ಷೆ ಎತ್ತಬಾರ್ದು ಅನ್ನೋದೇನೆ ನಮ್ಮ ಒಂದೇ ಒಂದು ಗುರಿ. ಅಂದರೆ ನೀವು ಬೇಗ ಕರ್ಕೊಂಡು ಬನ್ನಿ, ನಾವು ಜಾಯಿನ್ ಮಾಡಿಸ್ಕೋತೀವಿ. ಓಕೆ ಸರ್, ಓಕೆ, ಬಂದೆ ಸರ್. 5 ನಿಮಿಷ ಇಲ್ಲೇ ಹುಡುಗನ ಪಾಪ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಆಮೇಲೆ ನೀವೇನಾದರೂ ಜಾಯಿನ್ ಮಾಡಿಸ್ಕೊಳ್ಳಲ್ಲ ಅಂತಂದರೆ ಮತ್ತೆ ಅವ್ನು ಬೇಜಾರು ಮಾಡ್ಕೋತಾನೆ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಟ್ಟು ಬಂದಿದ್ದೀನಿ. ಹಾಂ ಹಾಂ, ಕರ್ಕೊಂಡು ಬನ್ನಿ ಬೇಗ. ಓಹ್, ಇದೇನಾ ಪಾಪು, ತುಂಬ ಮುದ್ದಾಗಿದೆ, ನೋಡೋಕ್ಕೆ ತುಂಬ ಸ್ಟ್ಯಾಂಡರ್ಡಾಗಿ ಕಾಣಿಸ್ತಾ ಇದೆಯಲ್ಲ ಮಗು. ನಾನೇ ಸರ್, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನೇ ಸರ್ ಬಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಸರ್. ವೆರಿ ಗುಡ್ ವೆರಿ ಗುಡ್. ಬಾಪ ಇಲ್ಲಿ. ಅಂಕಲ್, ಏನಪ್ಪ ಪಾಪು, ನೀನು ನನ್ನ ಜೊತೆನೇ ಇರ್ತೀಯಾ? ಇಲ್ಲೇನೆ ನೀನು ಆಟ ಆಡ್ಕೋತೀಯಾ? ಹ್ಯಾಪಿಯಾಗಿರ್ತೀಯಾ? ವಿಹಾನ್, ನಾನು ಹೇಳ್ಕೊಟ್ಟಷ್ಟು ಹೇಳೇ ಹೇಳ್ಬೇಕು ನೀನು. ಇಲ್ಲ ಅಂದ್ರೆ ನೀನು ಇಲ್ಲೇ ಇಲ್ಲೇ ಇದ್ಬಿಡ್ತೀಯಾ? ಅಯ್ಯೋ, ಇರ್ತಾನೆ, ಅದಕ್ಕೇನಂತೆ. ಅವನಿಗೂ ಪಾಪ ಯಾರು ಇಲ್ಲ ಅಲ್ವಾ? ಅಂಕಲ್, ನಾನು ಇಲ್ಲಿ ಆಟ ಆಡಕ್ಕೆ ಅಂತ ಹೇಳ್ಬಿಟ್ಟು ಬಂದೆ ಅಂಕಲ್. ನಾನು ಇಲ್ಲಿ ಆಟ ಆಡೋಣ ಅಂತಾನೆ ಬಂದೆ. ಅದು ಏನು ಅಂತ ಹೇಳಿದ್ರೆ ಅಂಕಲ್, ಇವರು ಇದರಲ್ಲ, ಇವರು ಈ ಅಂಕಲ್ಲು
ನಾನು ಬರಲ್ಲ 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 ಅಂತ ಹೇಳಿದ್ರು ನಾನು ಈ ಅಂಕಲ್ ನನ್ನ ಎತ್ಕೊಂಡು ಕಾರಾಗ ಹಾಕೊಂಡು ಬಾಯೆಲ್ಲ ಮುಚ್ಚಿಸ್ಬಿಟ್ಟು ಕೈ ಕಾಲೆಲ್ಲ ಕಟ್ಟಾಕ್ಸ್ಬಿಟ್ಟು ನನ್ನ ಎತ್ಕೊಂಡು ಬಂದ್ಬಿಟ್ರು ಅಂಕಲ್ ಇವರು. ಏಯ್ ಏನೋ ಏನೋ ಹೇಳ್ತಾ ಇದೆಯಲ್ಲ ಕಳ್ಳ, ಏನೇನೇನೋ ಹೇಳ್ತಾ ಇದೀಯ ನೀನು? ಅಂಕಲ್ ಅಂಕಲ್ ಇವ್ರು ನೋಡಿ ಅಂಕಲ್ ನಾನು ಎದುರಿಸ್ತಾರೆ ಅಂಕಲ್. ಇವ್ರು ನಾನು ಬರಲ್ಲ ಬರಲ್ಲ ಅಂತ ಮಮ್ಮಿ ಜೊತೆ ಇದ್ದೆ ಅಂಕಲ್ ನಾನು. ಆದ್ರೆ ಇವರೇ ನನ್ನ ಕೈ ಕಾಲು ಕಟ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ರು ಅಂಕಲ್. ನಾನು ಎಷ್ಟು ಬರಲ್ಲ 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 ಅಂದ್ರೂ ಕೇಳಿಲ್ಲ ಅಂಕಲ್. ನಿನ್ನ ಗೇಮ್ ಆಡಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂಕಲ್. ನಾನಂತೂ ಇಲ್ಲಿ ಇರಲ್ಲ ಅಂಕಲ್, ನನಗೆ ಇಷ್ಟನೇ ಇಲ್ಲ ಅಂಕಲ್. ಆಟ ಆಡಕ್ಕೆ ಮಾತ್ರ ಇಷ್ಟ ಅಂಕಲ್ ನನಗೆ ಅಷ್ಟೇನೆ. ಇವರೇ ನನ್ನ ಕೈ ಕಾಲು ಕಟ್ಟಿ ಎತ್ತಾಕೊಂಡು ಕಾಲ್ ಡಿಕ್ಕಿಗೆ ಹಾಕೊಂಡು ಕರ್ಕೊಂಡು ಬಂದ್ಬಿಟ್ರು ಅಂಕಲ್. ಅಯ್ಯೋ 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 ಸರ್, ಸುಳ್ಳು ಹೇಳ್ತಾವನೆ ಸರ್ ಈ ಹುಡುಗ, ಸುಳ್ಳು ಹೇಳ್ತಾವನೆ. ನಾನು ಯಾಕೆ ಸರ್ ಇವನ್ನ ಕೈ ಕಾಲು ಎತ್ತಾಕೊಂಡ್ಬಿಟ್ಟು ಕರ್ಕೊಂಬಿಟ್ಟು ಬರಲಿ? ನೋ ನೋ ಸರ್, ಇವನು ಸುಳ್ಳು ಹೇಳ್ತಾವನೆ ಸರ್. ಏನ್ರಿ ಹುಡುಗನ ಕಿಡ್ನಾಪ್ ಮಾಡ್ಕೊಂಬಂದು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್ ನೋ ಸರ್, ನೋ ಸರ್, ನೋ, ನಾನು ಆ ಥರ ಹೇಳಿಲ್ಲ ಸರ್. ಈ ಹುಡುಗ ಸುಳ್ಳು ಹೇಳ್ತಿದ್ದಾನೆ ಸರ್. ನಾನು ಯಾಕೆ ಸರ್ ಕಿಡ್ನಾಪ್ ಮಾಡ್ಕೊಂಡು ಬರಲಿ? ನಾನು ಆ ಥರ ಎಲ್ಲ ಮಾಡಲ್ಲ ಸರ್. ನಿಮ್ಗೆಲ್ಲ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ನಲ್ಲ ಸರ್. ನೋ ಅಂಕಲ್ ನೋ, ಇವರೇ ನನಗೆ ಚಾಕ್ಲೇಟ್ ಬಿಸ್ಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಅಂಕಲ್. ಬೇಕಾದ್ರೆ ನನ್ನ ಮಮ್ಮಿ ನಂಬರ್ ಕೊಡ್ತೀನಿ, ಮಮ್ಮಿ ನಂಬರ್ಗೆ ಫೋನ್ ಮಾಡಿ ವಿಹಾನ್ ಅಂತ ಹೇಳ್ಬಿಟ್ಟು ಹೇಳಿ ಅಂಕಲ್. ಮಮ್ಮಿ ನನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಮಮ್ಮಿ ತುಂಬಾ ಒಳ್ಳೆಯವರು ಅಂಕಲ್. ನನ್ನನ್ನು ಸಿಂಗಾಪುರಲ್ಲಿ ನೋಡ್ಕೊತಾ ಇದ್ರು. ನಾನು ಅಜ್ಜಿ ಮನೆಗೆ ಬಂದಿದ್ದೆ ಅಂಕಲ್. ಇವರೇ ನನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ನನಗೆಲ್ಲ ಪಟ 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 ಅಂತ ಹೊಡೆದ್ಬಿಟ್ಟು ಆಮೇಲೆ ಇವ್ರುನು ಒಂದು ಬುರುಡೆ ಅಜ್ಜಿ ಸೇರ್ಕೊಂಡು ನನ್ನ ಎಲ್ಲಾದ್ರೂ ದೂರ ಬಿಟ್ಟು ಬಾ ಅಂತ ಹೇಳಿ ಮಾತಾಡ್ತಾ ಇದ್ರು ಅಂಕಲ್. ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೆ ಅಂಕಲ್. ಅವ್ರು ನನ್ನ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿಗೆ ಸೇರಿಸ್ತಿದ್ದಾರೆ ಅಂಕಲ್. ನನಗೆ ಮಮ್ಮಿ ಹತ್ರ ಮಾತ್ರ ಇರಕ್ಕೆ ಆಸೆ ಅಂಕಲ್. ನನಗೆ ಇವರೆಲ್ಲ ಕೈ ಕಾಲು ಕಟ್ಟಾಕ್ಬಿಟ್ಟು ನನ್ನ ಎದುರಿಸ್ತಿದ್ದಾರೆ ಅಂಕಲ್. ಪ್ಲೀಸ್ ಅಂಕಲ್ ನನ್ನ ಕಾಪಾಡಿ ಅಂಕಲ್. ಅಬ್ಬೋ, 1 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾನಲ್ಲ ಈ ಹುಡುಗ. ಏನ್ರಿ ಹಾ, ನಿಮ್ಮನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಸ್ಟುಪಿಡ್ ತಗೊಂಡು ಬಂದು ಹಾ, ಏನ್ರಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮಗುನ ಯಾಕೆ ಕರ್ಕೊಂಡು ಬಂದಿಲ್ಲಿ ಸೇರಿಸ್ತಾ ಇದ್ದೀರಾ? ಅಮ್ಮ ಮಗುನ ದೂರ ಮಾಡಬೇಕು ಅಂತ ಮಾಡಿದಿರೇನ್ರಿ? ನೀವು ಯಾವ ಪ್ಲಾನ್ ಇಟ್ಕೊಂಡು ಮಾಡಿದಿರ ರೀ ಕೆಲಸನ? ಸ್ವಲ್ಪನಾದರೂ ನಿಮ್ಗೆ ಏನಾದರೂ ಕರುಣೆ ಗಿರುಣೆ ಅನ್ನೋದೇನಾದರೂ ಐತೇನ್ರಿ ನಿಮಗೆ? ಛೀ, ನಿಮ್ಮಂಥರೆಲ್ಲ ಎಜುಕೇಟೆಡ್ಸ್ ಈ ಥರ ಮಾಡಿದ್ರೆ ಹೆಂಗೆ? ನಿಮ್ಮಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಲೇಬೇಕು ನಾನು. ಅಂಕಲ್ 100ಗೆ ಫೋನ್ ಮಾಡಿ ಅಂಕಲ್. ಪೊಲೀಸ್ ಅಂಕಲ್ ಬಂದು ಕರ್ಕೊಂಡು ಹೋಗ್ತಾರೆ ಅಂಕಲ್. ಇವ್ರು ಹಂಗೆ ಅಂಕಲ್ ನನಗೆಲ್ಲ ನನಗೆ ಮತ್ತೆ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾರೆ ಅಂಕಲ್. ಅಯ್ಯೋ 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 ಕಳ್ಬಡ್ಡಿ, ಎಷ್ಟು ಸುಳ್ಳು ಹೇಳ್ತೀಯೋ ನೀನು? ಚೋಟಿದ್ದ ಇಲ್ಲ ಚೋಟ್ ಮೆಣಸಿನ್ಕಾಯಿ, ಈಗಲೇ ಇಷ್ಟೊಂದು ಸುಳ್ಳು ಹೇಳಿದ್ರೆ ಮುಂದೆ ಇನ್ನು ಎಷ್ಟು ಸುಳ್ಳು ಹೇಳ್ಬೇಡ ಹೇಳಿ ನೀನು. ನನಗೆ ನನ್ನ ಮೇಲೆ ಸುಳ್ಳು ಹೇಳ್ತೀಯ ನೀನು? ಇಹಾನ್ ಸೂಪರ್ ಆಕ್ಟಿಂಗ್ ಮಾಡ್ತಾ ಇದೀಯಾ. ಮಾಡು ಮಾಡು ಮಾಡು, ಚೆನ್ನಾಗಿ ಆಕ್ಟಿಂಗ್ ಮಾಡು. ಸೂಪರ್ ನೀನಂತ ನಾನು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇರು, ಪೊಲೀಸು ಕಾಲ್ ಮಾಡಿ ಪೊಲೀಸವ್ರನ್ನ ಕರೆಸ್ತೀನಿ. ನಿನಗೆ ಅರೆಸ್ಟ್ ಮಾಡಿ 3 ದಿನ ಒಳಗಡೆ ಹಾಕಿದ್ರೆ ಸರಿ ಹೋಗ್ತತೆ. ಮಕ್ಕಳು ಕಳ್ಳನ ನೀನು? ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿಬಿಟ್ಟು ಮಾರಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಏನು? ನಿನ್ನಿಂದ ನನಗೂ ಆಶ್ರಮಕ್ಕೂ ಕೆಟ್ಟ ಹೆಸರು ಬಂದ್ಬಿಡೋದು. ಎಷ್ಟು ಕೆಟ್ಟ ಹೆಸರು ಬರೋದು ಹೇಳು? ಪಾಪ ಈ ಹುಡುಗ ಏನೋ ಅತಿ ಬುದ್ಧಿವಂತ, ಅದಕ್ಕೆಲ್ಲ ಸತ್ಯ ಹೇಳ್ತಾವನೆ. ಬೇರೆ ಹುಡುಗರು ಆಗಿದ್ದಿದ್ರೆ ಈ ಥರ ಎಲ್ಲ ಹೇಳ್ತಾ ಇದ್ರಾ? ಸರ್ ಸರ್, ಅಯ್ಯೋ ಸರ್, ನನ್ನ ಮಕ್ಕಳು ಕಳ್ಳ ಅಲ್ಲ ಸರ್, ಇವ್ನು ನನ್ನ ಮಗನೇ ಆಗಬೇಕು ಸರ್, ಇವ್ನು ನನ್ನ ಮಗನೇ ಸರ್. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅಂದರೆ ನಿಮ್ಮ ಮಗುನ ನೀವು ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಬಂದ್ರೇನ್ರಿ ನೀವು?